ದಾಖಲೆ ಸಲ್ಲಿಸಿಲ್ಲ ಎನ್ನುವ ನೆಪವೊಡ್ಡಿ 17,97,000ಕ್ಕೂ ಅಧಿಕ ಪಿಂಚಣಿದಾರರಿಗೆ ಪಿಂಚಣಿಯನ್ನು ತಡೆಹಿಡಿದಿರುವ ರಾಜ್ಯ ಸರ್ಕಾರ ಅವರಿಗೆ ನೋಟಿಸ್ ಜಾರಿ ಮಾಡಿರುವ ಕ್ರಮ ಸರಿಯಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹಿರಿಯ ನಾಗರಿಕರಿಗೆ ಯಾವುದೇ ಮುನ್ಸೂಚನೆ ಹಾಗೂ ಎಸ್ಎಂಎಸ್ ಸಂದೇಶ ನೀಡದೆ ಪಿಂಚಣಿ ತಡೆಹಿಡಿಯಲಾಗಿದೆ. 70-80 ವರ್ಷ ದಾಟಿದ ನಾಗರಿಕರಿಗೆ ಟಿಸಿ, ಅಂಕಪಟ್ಟಿ, ನೋಟರಿಯಂತಹ ಪ್ರಮಾಣ ಪತ್ರಗಳನ್ನು ತರಲು ಸೂಚಿಸಿ ಸರ್ಕಾರಿ ಕಚೇರಿಗೆ ಅಲೆದಾಡುವಂತೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕಳೆದ 5 ತಿಂಗಳಲ್ಲಿ ಪಿಂಚಣಿ ಬರದೆ ಹಿರಿಯ ನಾಗರಿಕರು ಸಮಸ್ಯೆಗೆ ಸಿಲುಕಿದ್ದಾರೆ. ಅನಾರೋಗ್ಯ ಹಾಗೂ ಔಷಧಿಯನ್ನೂ ಪಡೆಯಲು ಹಣ ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ದಾಖಲೆಯ ಪರಿಶೀಲನೆ ಹೆಸರಿನಲ್ಲಿ ಹಿರಿಯ ನಾಗರಿಕರಿಗೆ ಸಮಸ್ಯೆ ಸೃಷ್ಟಿಸುವುದು ಸರಿಯಲ್ಲ. ಜೀವನದ ಸಂಧ್ಯಾ ಕಾಲದಲ್ಲಿರುವ ಹಿರಿಯ ನಾಗರಿಕರಿಗೆ ತಿಂಗಳಿಗೆ 1000ದಿಂದ 200 ರೂಪಾಯಿ ನೀಡಲು ಸರ್ಕಾರದ ಬಳಿ ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಹಿರಿಯ ನಾಗರಿಕರ ಬಾಕಿ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡುವ ಜೊತೆಗೆ ದಾಖಲೆ ಪರಿಶೀಲನೆ ನೆಪದಲ್ಲಿ ಹಿರಿಯ ನಾಗರಿಕರನ್ನು ಸರ್ಕಾರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಎಂದು ಆಗ್ರಹಿಸಿದ್ದಾರೆ.